ಮಾಡಕ್ಕೆ ಹೋಗಲಿಲ್ಲ. ಏನು ಪಾತ್ರ ಇದು ಇದು ಇದು. ಸೊ ನನಗೆ ಇಂಟ್ರೆಸ್ಟೆಡ್ ಈ 3 ಡೇಸಲ್ಲಿ ಏನಿದೆ ವಿತ್ ಕ್ಲಾರಿಟಿ, ಶಾರ್ಟ್ಸ್ ಏನು ಕಾಸ್ಟ್ಯೂಮ್ ಲುಕ್ ಹೀರೋ ಇದರಲ್ಲಿ ನಾವು ಅವ್ರು ಇರೋದ್ರಿಂದ ಏನಾಗುತ್ತೆ. ನನ್ನ ಪ್ರೈಮ್ ಕನ್ಸರ್ನ್ ಏನಿರುತ್ತೆ, ನಾನು ಏನೇ ಸಿನಿಮಾದಲ್ಲಿ ಕ್ಯಾಮಿಯೋ ಮಾಡಕ್ಕೆ ಹೋದ್ರು ಐ ಬಿಲೀವ್ ನನ್ನ ಪಾತ್ರ ಆ ಚಿತ್ರದ ನಾಯಕ ನಟನ ಪಾತ್ರನ ಡಿಸ್ಟರ್ಬ್ ಮಾಡೋದು. ನಾನು ಲಾಸ್ಟಲ್ಲಿ ಬಂದ್ಬಿಟ್ಟು ನಾನು ಏನೋ ಅಂತ ತೋರಿಸ್ಕೊಡೋಕ್ಕೆ ಬರೋಂಗಲ್ಲ. ಇಫ್ ಐ ಕ್ಯಾನ್ ಬಿ ಅ ಸಪೋರ್ಟ್ ಟು ದ ಫಿಲ್ಮ್ ಐ ಕಮ್ ಆ್ಯಂಡ್ ಹೀಸ್ ದ ಹೀರೋ. ಸೊ ಅಲ್ಲಿ ಗೊತ್ತಿರ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ಇವರಿಬ್ಬರಿಗೆ ಸಂಪೂರ್ಣವಾಗಿ ಎಲ್ಲ ಗೊತ್ತಿರಬೇಕಾದ್ರೆ ದಿಸ್ ಇಸ್ ದ ಕ್ಯಾರೆಕ್ಟರ್ ಅಂತ ಅಂದಾಗ ಆ 3 ದಿನದ ಬಗ್ಗೆ ಏನಾದ್ರು ಕೇಳಿ ಸಂಪೂರ್ಣವಾಗಿ ಹೇಳಬಲ್ಲೆ. ಅದು ಬಿಟ್ಟು ಐ ಡು ನಾಟ್ ನೋ ಮಚ್ ಆ್ಯಂಡ್ ನಾಟ್ ದಟ್ ಇಟ್ ಈಸ್ ಅ ನೆಗ್ಲಿಜೆನ್ಸ್, ಇಟ್ಸ್ ಅನ್ ಇಗ್ನೋರೆನ್ಸ್. It is not. After several 30 years in the industry, I will never say I'm ignorant about what I'm doing. But this is not my cup of tea. They are there. Responsible people, ಇವರೆಲ್ಲ ಇಂಡಸ್ಟ್ರಿಯಲ್ಲಿ ಅವರು ಸಾಧಿಸಿದ್ದಾರೆ, ಇವರು ಸಾಧಿಸಿದ್ದಾರೆ, ಇನ್ನು ಎಂತೆಂಥವ್ರು ಇದ್ದಾರೆ ಅಂದಾಗ ನಾವು ಹೋಗಿ ನಮಗೆ ಕರೆದಿರೋಂಥ ಆ ಪ್ರೀತಿನ ಸ್ವೀಕರಿಸಬೇಕು, ನಮ್ಮ ಡೆಲಿವರಿಗಳು ಏನಿದೆ ಕೊಡಬೇಕು. Did you hear what I spoke? Yes, I heard. Okay, tell me what should I reveal? I don't know ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಏನು ಗೊತ್ತಾ ಶಾರದಾ, ಕೀ ರೋಲ್ ಅಲ್ಲೂ ತುಂಬಾ ಡೀಟೇಲ್ ಆಗಿ ಏನಿರ್ಬೋದು, ನನ್ನ ಪಾತ್ರ ಎಷ್ಟು ಅದು ಕಾಂಟ್ರಿಬ್ಯೂಟ್ ಅದೇ ತಾನೇ ಹೇಳಿದ್ದು. 3 ದಿನದಲ್ಲಿ ಏನಿದೆ ಕೇಳಿ ಅಂದ್ಬಿಟ್ಟು ನೀವ್ ಎಲ್ಲಿವರೆಗೆ ಬರ್ತೀರೋದು ನನ್ನ ಬೆಡ್ರೂಮ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದು ನಿಮ್ಗೆ ಒಬ್ಬರಿಗೆ ಗೊತ್ತು ಶಾರದಾ. ನಾನು ಏನ್ ಹೇಳಿ ಈಗ, ನೀವ್ ಎಲ್ಲಾದ್ರು ಗೊತ್ತು, ನೀವು ಎಲ್ಲಾರ ಅಂತ ತಿಳ್ಕೊತೀರಾ, ಆಮೇಲೆ ನನಗೇ ಗೊತ್ತಿರಲ್ಲ. ಹೌದಾ ಸರ್, ಇವತ್ತು ಸೆಟ್ ಅಲ್ಲಿ ಬ್ಲೂ ಪ್ಯಾಂಟ್ ತಾನೇ ಹಾಕಿದ್ರಿ, ಹೌದಾ? ನಾನು ಇನ್ನೂ ಹಾಕಿಲ್ಲ, ಆಲ್ರೆಡಿ ಒಂದು ಫೋನ್ ಮಾಡ್ಬಿಟ್ಟಿರ್ತೀನಿ, ನಂಗೆ ಗೊತ್ತಿಲ್ಲ ಶಾರದಾ. And let me tell you, wait, here, patience. I'm telling you, I don't know. ಈ 3 days ವಿಚಾರದಲ್ಲಿ ಏನ್ ಕೇಳ್ಬೇಕು ಹೇಳಿ, ನನ್ಗೆ ಗೊತ್ತು ಅಂತ ಸಂಪೂರ್ಣವಾಗಿ ಕೇಳಬಲ್ಲೆ ನಾನು. That's all. What do you want me to reveal? Reveal what? I don't know what to reveal. Okay. I don't expose. ಪ್ರೇಮ್ ಆಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಈ ಸಿನಿಮಾ ಒಂದು ಟ್ರೈಲರ್ ಅಂತ. ಸೊ ಮತ್ತೆ ಕನೆಕ್ಟಿವಿಟಿ ಟು ದ ಪೀಪಲ್ ಅಂತ ಅನ್ಬೋದಾ? I don't know. ಮೇಬಿ ಅದರಲ್ಲೂ ಇನ್ನೊಂದು ಯಾವ್ದೋ ಹೀರೋ ಕರೆಕ್ಟ್ ಮಾಡಕ್ ಬರ್ಬೋದು. ಐ ಡೋಂಟ್ ನೋ, ಡೋಂಟ್ ಟ್ರಸ್ಟ್ ದಿಸ್ ಗೈ. ಇವರು ಕತೆ ಚೇಂಜ್ ಆಗ್ತಾ ಇರುತ್ತೆ, ಇನ್ನೊಂದೇನೋ ಆಗ್ತಾ ಇರುತ್ತೆ. ಈ ಸಿನಿಮಾದಲ್ಲಿ ಲೆಟ್ ಮಿ ಟೆಲ್ ಯು, ಐ ಹ್ಯಾವ್ ಟು, ಇದನ್ನ ಒಂದು ಎಲ್ಲರಿಗೂ ಹೇಳಲೇಬೇಕಾಗಿರೋದು. ಅವರು ನನಗೆ ಫೋನ್ ಮಾಡಿ ಸೀಕ್ವೆಲ್ ಇದೆ ಅದಕ್ಕೆ ನೀವೇ ಹೀರೋ ಅಂದ ತಕ್ಷಣ ಟೆಂಪ್ಟ್ ಆಗಿ ಬಂದಿದ್ದು ನಾನಲ್ಲ. ಆಲ್ರೈಟ್, ನಾ ಕಮ್ ಆನ್, ಐ ಹ್ಯಾವ್ ಮೈ ಓನ್ ಫಿಲ್ಮ್ಸ್, ಐ ಹ್ಯಾವ್ ಮೈ ಓನ್ ರೆಸ್ಪಾನ್ಸಿಬಿಲಿಟೀಸ್. ಈ ಸಿನಿಮಾದಕ್ಕೆ ಅವಶ್ಯಕತೆ ಇದ್ದಾಗ ಮೊದಲನೇ ಇದಕ್ಕೆ ನಾಯಕ ನಟ ಬರೋದು ಧ್ರುವ. ಈ ಥರದಲ್ಲಿ ಇನ್ನೊಂದು ಸೀಕ್ವೆಲ್ ಅಂತ ಬಂದರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಫಸ್ಟ್ ಮೀಟಿಂಗ್ ವಿಲ್ ಬಿ ವಿತ್ ಧ್ರುವ. ಈಸ್ ದಿಸ್ ದ ಸ್ಟೋರಿ, ಈಸ್ ದಿಸ್ ಓಕೆ, ಐ ಓಕೆ ವಿತ್ ದಿಸ್. ನಾವು ಹಾಗಿರ್ಬೇಕಾದ್ರೆ ಐ ಥಿಂಕ್ ಯಾವಾಗಲೂ ಒಂದು ಫ್ರಾಂಚೈಸಿಯಿಂದ ಬಿಲ್ಡ್ ಆಗೋದೆ ಫಸ್ಟ್ ಪಾರ್ಟಿಂದ ಬಿಲ್ಡ್ ಆಗಿ ಅಕಸ್ಮಾತ್ ಈ ಚಿತ್ರ ಬಹಳ ದೊಡ್ಡ ಯಶಸ್ಸಾದಲ್ಲಿ ನಾನು ಅವಾಗ ಬಂದು ಎರಡನೇ ಇದ್ರಲ್ಲಿ ಬಂದ್ಬಿಟ್ಟು ನಾನೇನೋ ಮಾಡಕ್ಕೆ ಬಂದಾಗ ತಪ್ಪಾಗುತ್ತೆ. This success belongs to all those people who did the first part. So it is my responsibility. I'll go to him and have a chat. And then we'll decide. It's too, I think, cutting close. ಇವಾಗ ನೋಡಿದ್ರೆ ಎಲ್ಲರೂ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಮೊದಲನೇ ಈಗೇನಿದೆ ಕೇಳಿ, ಅದು ಸಕ್ಸಸ್ ಆಗೋಕ್ಕೆ, ಅದು ಜನಗಳಿಗೆ ತಲುಪೋದಕ್ಕೆ, ಅದು ಎಲ್ಲರೂ ಇಷ್ಟಪಡೋದಕ್ಕೆ ಏನೇನು ಮಾಡಬೇಕು ಅದನ್ನು ಫಸ್ಟ್ ಪ್ರಯತ್ನ ಮಾಡ್ತಾರೆ. ಸೀಕ್ವೆಲ್ ಇಸ್ ಟೂ ಫಾರ್ ಫ್ರಮ್ ಅವರ್ ಪ್ಲೇ ಟ್ರಾನ್ಸ್ಲೇಟ್. Okay. Prem sir, I had interviewed him a couple of days ago. He has been expressed that he didn't have any support from the Kannada industry. And Kannada industry support ಇಲ್ಲ ಅಂತ ಹೇಳಿದ್ರಲ್ಲ ಆ ಟೈಮ್ಗೆ, ಅದಕ್ಕೆ ಕೇಳಿ. ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಇಲ್ಲ ಅಂತಿಲ್ಲ. ನಾನು ಮೇಡಮ್ ಅವಾಗ ಏನ್ ಹೇಳಿದೆ ಅಂದ್ರೆ, ಪ್ರತಿ ಒಬ್ರು ಅವಾಗ ಆ ಟೈಮಲ್ಲಿ ನಿಮ್ಗೆ ಗೊತ್ತೇ ಇದೆ ನಾನೇನು ಇದಾಯ್ತು, ಆ ಟೈಮಲ್ಲಿ ಯಾರ್ಯಾರು ಏನೇನು ಬಿಹೇವ್ ಮಾಡಿದ್ರು ಸಾಂಗ್ ರಿಲೀಸ್ ಆದಾಗ. ಅವಾಗ ಬೇರೆ ಚಿತ್ರರಂಗ ಆಗಲಿ ಬೇರೆ ಇದಕ್ಕಾಗಲಿ ಹೋಲಿಸ್ಕೊಂಡ್ರೆ ನೀವು ಬೇರೆ ಯಾರು ಇದಕ್ಕಾಗಲಿ, ಸೊ ಆ ಟೈಮಲ್ಲಿ ಎಲ್ಲರೂ ಹೋಗಿ ಸೇರಿರೋರು. ಬಟ್ ಈ ಟೈಮಲ್ಲಿ ಯಾರು ಬರಲಿಲ್ಲ ಅಂದಿದ್ದ ನಾವು. ಅವಾಗ ಅದೇ ಹೇಳಿದ್ರು, ನನಗೆ ಫೋನ್ ಮಾಡೋ ಒಂದು ಅಲ್ಲ ಅದು ಡಾರ್ಲಿಂಗ್ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ನನಗೆ ಫೋನ್ ಮಾಡಿ ಚೆನ್ನಾಗಿ ಹೇಳಿದ್ರು ನನಗೆ, ಚಿನ್ನ ಇವತ್ತು ನೀನೇನು ಮಾಡ್ತೀಯ, ಅದೇ ನಾಳೆ ಏನು ಮಾಡ್ತಾ ಇದ್ದೆ, ಇವತ್ತು ನೀನು ಮಾಡಿ ನಾಳೆ ಹೋಗಿ ಅದು ಹಿಂದೆ ಏನು ಮಾಡಿದ್ಯಾ ಅಂದರೆ ಮರ್ತೋಗುತ್ತೆ ಜನ. ಅದನ್ನ ನಿಮಗೆ ತಲೆಗೆಡ್ಸಕ್ಕೆ ಹೋಗ್ಬೇಡ, ಹೋಯ್ತಾರಲ್ಲ ನಿನ್ನ ಜಾಬ್ ಮಾಡ್ತೀನಿ, ನಿನ್ನ ಕೆಲಸ ಮಾಡ್ಕೊಂಡು ಹೋಯ್ತಾರೋ ಅಂತ ಇಷ್ಟೇ. ಸೊ ನಥಿಂಗ್ ಬೇರೆ ಯಾವ ಉದ್ದೇಶನೂ ಇಲ್ಲ, ಬೇರೆ ಯಾವ ಅದರ್ ಇದು ಇಲ್ಲ. Sudeep sir, I had a thought. Think ಮಾಡ್ತಾ ಇದ್ದೆ, if a star comes into the picture which already has an ensemble cast, what might be the calculation antala? Will the film elevate in terms of the cinema, or is it like
Will it help in the business terms ಅಂತ ಹೇಳ್ಬೋದಾ? ಒಳ್ಳೆ ಮದುವೆ ಊಟ ಆದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಒಬ್ಬಟ್ಟು ಹಾಕಿ ಹಾಕ್ತಾರೆ. ಅಲ್ಲ ಫ್ರೆಂಡ್ಸ್, ಒಬ್ಬಟ್ಟು ತಿಂದ ಮಾತ್ರಕ್ಕೆ ಊಟ ಚೆನ್ನಾಗಿಲ್ಲ ಅನ್ನಕ್ಕಾಗತ್ತಾ? ಇಲ್ಲ ಒಬ್ಬಟ್ಟು ಬಂದಿಲ್ಲ ಅಂದ್ರೆ ಊಟ ಇದಾಗುತ್ತೆ ಅನ್ನಕ್ಕಾಗತ್ತಾ? ಒಬ್ಬಟ್ಟು ಊಟ ಎರಡೂ ಸಖತ್ತಾಗಿದೆ. will it help in business terms? ಎಲ್ಲ ಆಗ್ಲೇಬೇಕಲ್ಲ. ಬಿಸ್ನೆಸ್ ಅಲ್ಲಿ ಹೆಲ್ಪ್ ಆಗಲಿಲ್ಲ ಅಂದ್ರೆ ನಾವು ಇಂಡಸ್ಟ್ರಿಯಲ್ಲಿ ಇದೇನು ಪ್ರಯೋಜನ? ಏನು ಪ್ರಯೋಜನ? ಮತ್ತೆ ಈ ಪ್ರೆಸ್ ಮೀಟ್ ಅಲ್ಲಿ ಇಷ್ಟು ಮಾತಾಡೇನು ಪ್ರಯೋಜನ? ಸಿ ದಟ್ ಇಸ್ ಮೈ ಅರ್ನಿಂಗ್. ನಾನು ಅದಕ್ಕೆ ಈ ಒಂದು ಬಿಸ್ನೆಸ್ ಎಲಿವೇಟ್ ಆಗಕ್ಕೆ 30 ವರ್ಷ ಕೊಟ್ಟಿದ್ದೀನಿ ಶಾರದಾ ಅವರೇ. ಅದೇ ಶಾರದೆ ನಂಬಿ Okay, last question from me. This is a press meeting, huh? Just telling all the other press people. One last question, sir, from me. ಒಂದೇ ಲಾಸ್ಟ್ ಮುಗಿಸ್ಬಿಡ್ತೀನಿ. ಯಾರನ್ನ ಕನ್ಸಲ್ ಅಂತ ಮಾಡಿ ನನ್ನ ಮುಗಿಸ್ತೀನಿ ಅಂತ. ನನ್ನ ಕ್ವಶನ್ ನಾನು ಮುಗಿಸ್ತೀನಿ. ಓಕೆ, ಜಸ್ಟ್ ವಾಂಟೆಡ್ ಟು ಚೆಕ್ whether Prem sir keeps telling you darling and Dhruva Sarja you said brother, but one thing, ಯಾರಿಗೋಸ್ಕರ ಈ ಕೇಮಿಯೋ ಮಾಡಿ? whether KBN, Dhruva or Prem? Prem and Dhruv. KBN sir. One pick, sir. What can I answer? ನೀವ್ ಹೆಂಡತಿ ಇಷ್ಟನಾ ಮಗಳು ಇಷ್ಟನಾ? ಒನ್ ಪಿಕ್ ಮನೆಗೆ ಹೋಗ್ಬೇಕೋ ಬೇಡ? ಇಬ್ಬರು ಫೇವ್ರೇಟ್ ರೀ ನನಗೆ. ಯಾಕೆ? One pick ಮಾಡಿ. ನಿಮಗೆ ಲೆಫ್ಟ್ ಹ್ಯಾಂಡ್ ಇಷ್ಟನೋ ರೈಟ್ ಹ್ಯಾಂಡ್ ಇಷ್ಟನೋ? ಒನ್ ಪಿಕ್ ಮರಿಬೇಡಿ. ಬೆಳಗ್ಗೆ ಲೆಫ್ಟ್ ಹ್ಯಾಂಡ್ ಬೇಕಾಗುತ್ತೆ. ಯಾರಿಲ್ಲ, ನನ್ನ ಲೈಫು ನನಗೇನು ಬೇಕೋ ಶಾರದಾ ನಾನು ಡಿಸೈಡ್ ಮಾಡ್ತೀನಿ. ಯಾವ ಕಾರ್ನರ್ ಸೀಟಲ್ಲಿ ಕೂತು ಯಾವ ಹುಡುಗಿಗೂ ಡಿಸೈಡ್ ಮಾಡಕ್ಕೆ ನಾನು ಡಿಸೈಡ್ ಮಾಡ್ತೀನಿ ನನಗೆ ಯಾರು ಫೇವ್ರೇಟ್ ಅಂತ.